ಇನ್ನು ಮುಂದೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಗಾಡಿ ಸೀಸ್ ಮಾಡುವಂತಿಲ್ಲ. ಮದ್ಯಪ್ರಿಯರಿಗೆ ಸಮಾಧಾನದ ಸುದ್ದಿ ನೀಡಿದೆಯಾ ಹೈಕೋರ್ಟ್. ಕುಡಿದು ಗಾಡಿ ಚಲಾಯಿಸಿ ಸಿಕ್ಕಿಬಿದ್ರೆ ಪೊಲೀಸರು ನಿಮ್ಮ ವಾಹನವನ್ನು ವಶಪಡಿಸಿಕೊಳ್ಳುವಂತಿಲ್ಲ ಅಂತ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕೋರ್ಟ್ ಆದೇಶದಲ್ಲಿ ಏನಿದೆ? ತೆಲಂಗಾಣ ಹೈಕೋರ್ಟ್ ಇತ್ತೀಚೆಗೆ ಈ ಬಗ್ಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು, ಪೊಲೀಸರು ಗಾಡಿ ಸೀಜ್ ದರ್ಬಾರ್ಗೆ ಬ್ರೇಕ್ ಹಾಕಿದೆ. ಕುಡಿದು ಸಿಕ್ಕಿಬಿದ್ದ ವ್ಯಕ್ತಿಯ ಮೇಲೆ ಕೇಸ್ ಹಾಕಿ ಚಾರ್ಜ್ ಶೀಟ್ ಸಲ್ಲಿಸಬಹುದೇ ಹೊರತು ವಾಹನವನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಳ್ಳುವಂತಿಲ್ಲ ಅಂತ ನ್ಯಾಯಾಲಯದ ಸ್ಪಷ್ಟಪಡಿಸಿದೆ. ಪೊಲೀಸರಿಗೆ ಹೈಕೋರ್ಟ್ ನೀಡಿರುವ ಪ್ರಮುಖ ಸೂಚನೆಗಳು: ವಾಹನ ಹಸ್ತಾಂತರ. ನೀವು ಮದ್ಯ ಸೇವಿಸಿದ್ದು ದೃಢಪಟ್ಟರೆ ನಿಮ್ಮ ಜೊತೆ ಇರುವ ಮದ್ಯ ಸೇವಿಸಿದ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ವ್ಯಕ್ತಿಗೆ ವಾಹನವನ್ನು ಹಸ್ತಾಂತರಿಸಬೇಕು. ಸಂಬಂಧಿಕರ ನೆರವು. ವಾಹನದಲ್ಲಿ ಯಾರು ಇಲ್ಲದಿದ್ದರೆ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರನ್ನು ಸ್ಥಳಕ್ಕೆ ಕರೆಸಿ ವಾಹನವನ್ನು ಅವರಿಗೆ ನೀಡಲು ಪೊಲೀಸರು ಅವಕಾಶ ನೀಡಬೇಕು. ಕೊನೆಯ ಆಯ್ಕೆ ಮಾತ್ರ ಠಾಣೆ. ಯಾವುದೇ ವ್ಯಕ್ತಿ ಲಭ್ಯವಿಲ್ಲದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಪೊಲೀಸರು ವಾಹನವನ್ನು ಠಾಣೆಗೆ ಕೊಂಡೊಯ್ಯಬಹುದು. ತಕ್ಷಣ ಬಿಡುಗಡೆ. ಒಂದು ವೇಳೆ ಪೊಲೀಸರು ವಾಹನ ತೆಗೆದುಕೊಂಡು ಹೋಗಿದ್ರು ಮಾಲೀಕರು ಅಗತ್ಯ ದಾಖಲೆ ತೋರಿಸಿದ ಕ್ಷಣ ಯಾವುದೇ ವಿಳಂಬವಿಲ್ಲದೆ ವಾಹನ ಬಿಡುಗಡೆ ಮಾಡಬೇಕು. ವೇಗದ ತನಿಖೆ. ಇಂತಹ ಪ್ರಕರಣಗಳಲ್ಲಿ 3 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು. ನೆನಪಿಡಿ, ಇದು ಕಾನೂನು ಕ್ರಮದಿಂದ ಮುಕ್ತಿಯಲ್ಲ. ನ್ಯಾಯಾಲಯ ವಾಹನ ಸೀಜ್ ಮಾಡುವುದಕ್ಕೆ ಮಾತ್ರ ನಿರ್ಬಂಧ ಹೇರಿದೆ. ಆದರೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಭೀಕರ ಅಪಘಾತಗಳಿಗೆ ಕಾರಣವಾಗುತ್ತೆ. ಅದರಿಂದ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಅಂತ ಹೈಕೋರ್ಟ್ ನಾಗರಿಕರಿಗೂ ಎಚ್ಚರಿಕೆ ನೀಡಿದೆ. ಪೊಲೀಸರು ತೆಲಂಗಾಣ ಮೋಟಾರ್ ವಾಹನಗಳ ನಿಯಮ 1989 ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ.